ನಾವು ಎಲ್ಲರೂ ಪೌರಾಣಿಕ ಕಥೆಗಳನ್ನು ಕೇಳುತ್ತೇವೆ. ರಾಮಾಯಣ, ಮಹಾಭಾರತ, ಭಾಗವತ ಇವು ನಮ್ಮ ಸಂಸ್ಕೃತಿಯ ಜೀವಾಳ. ಆದರೆ ಒಂದು ಸ್ವಾಭಾವಿಕ ಪ್ರಶ್ನೆ ಮೂಡುತ್ತದೆ. ಈ ಕಥೆಗಳು ಇಂದಿನ ಜೀವನಕ್ಕೆ ಏನು ಉಪಯೋಗ? ಇವು ಕೇವಲ ಹಳೆಯ ಕಥೆಗಳೇ ಅಥವಾ ಇಂದಿನ ಜೀವನಕ್ಕೂ ಮಾರ್ಗದರ್ಶಕವೇ ಎನ್ನುವ ಹಾಗೆ. ನಿಜವಾಗಿ ನೋಡಿದರೆ ಪೌರಾಣಿಕ ಪಾತ್ರಗಳು ಕೇವಲ ಕಥೆಯ ಪಾತ್ರಗಳಲ್ಲ, ಅವು ಮಾನವ ಜೀವನದ ಮೌಲ್ಯಗಳ ಜೀವಂತ ಪ್ರತಿಬಿಂಬ. ಮನಃಶಾಸ್ತ್ರಜ್ಞರು ಹೇಳ್ತಾರೆ, ನಮ್ಮ ಬಾಲ್ಯದ ಕಥೆಗಳು ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತವೆ. ಹಾಗಾದರೆ ಶ್ರೀರಾಮ, ಶ್ರೀಕೃಷ್ಣ, ಹನುಮ ಮುಂತಾದಂತಹ ಪಾತ್ರಗಳು ನಮ್ಮ ಮನಸ್ಸಿನ ಭಾಗವೇ ಆಗಿಲ್ಲವೇ? ಈಗ ಕೆಲವು ಪೌರಾಣಿಕ ಪಾತ್ರಗಳ ಅರ್ಥ ಮತ್ತು ಮಹತ್ವದ ಬಗ್ಗೆ ಗಮನ ಹರಿಸೋಣ. ಪ್ರತಿ ಪೌರಾಣಿಕ ಪಾತ್ರವು ಒಂದು ಮೌಲ್ಯವನ್ನು ಪ್ರತಿನಿಧಿಸುತ್ತದೆ. ಅವು ಕೇವಲ ಒಂದು ಯುಗದ ಕಥೆ ಅಲ್ಲ, ಅವು ಎಲ್ಲ ಯುಗಗಳ ಮಾನವ ಸ್ವಭಾವದ ಚಿತ್ರಣ. ಮೊದಲನೆಯದಾಗಿ ಶ್ರೀರಾಮನ ಪಾತ್ರವನ್ನು ನಾವು ಗಮನಿಸುವುದಾದರೆ, ಶ್ರೀರಾಮನ ಪಾತ್ರ ಆದರ್ಶ ನಾಯಕತ್ವದ ಸಂಕೇತ. ರಾಮನು ಕೇವಲ ರಾಜನಲ್ಲ, ಅವನು ಒಂದು ಆದರ್ಶ, ಮಾತಿನ ಮೇಲೆ ನಿಂತವನು, ನ್ಯಾಯಪಾಲಕ, ಜನರ ಹಿತಕ್ಕಾಗಿ ಬದುಕಿದವನು. ಅವನ ಜೀವನದಲ್ಲಿ ಸಂತೋಷ ಕಡಿಮೆ, ಕಷ್ಟ ಹೆಚ್ಚು. ಆದರೂ ಅವನು ತನ್ನ ಕರ್ತವ್ಯ ಬಿಡಲಿಲ್ಲ. ಅವನ ಪ್ರತಿ ನಿರ್ಧಾರ ನನಗೆ ಏನು ಬೇಕು ಎಂಬ ಪ್ರಶ್ನೆಯಿಂದ ಅಲ್ಲ, ಸಮಾಜಕ್ಕೆ ಏನು ಒಳ್ಳೆಯದು ಎಂಬ ಪ್ರಶ್ನೆಯಿಂದ ಹುಟ್ಟಿದ್ದು. ಇಂದಿನ ನಾಯಕತ್ವಕ್ಕೂ ಇದೇ ಮಾದರಿ ಅಗತ್ಯ. ರಾಜಕಾರಣಿಯಾಗಿರಲಿ, ಶಿಕ್ಷಕನಾಗಿರಲಿ, ಉದ್ಯಮಿಯೇ ಆಗಿರಲಿ, ಯಾರೇ ಆಗಲಿ, ನನ್ನ ಜನರಿಗೆ ಏನು ಒಳ್ಳೆಯದು ಎಂಬ ಪ್ರಶ್ನೆಯೇ ನಾಯಕತ್ವದ ನಿರ್ಧಾರ. ಇನ್ನು ಶ್ರೀಕೃಷ್ಣನ ಪಾತ್ರದ ಬಗ್ಗೆ ಹೇಳುವುದಾದರೆ, ಶ್ರೀಕೃಷ್ಣ ಜ್ಞಾನ ಮತ್ತು ತಂತ್ರದ ಸಂಕೇತ. ಕೃಷ್ಣನು ಯುದ್ಧ ಮಾಡಲಿಲ್ಲ, ಆದರೆ ಯುದ್ಧವನ್ನು ಮಾಡುವಂತಹ ಮಾರ್ಗದರ್ಶನ ಮಾಡಿದನು. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ, ಸಮಸ್ಯೆಗಳಿಗೆ ಬುದ್ಧಿವಂತ ಪರಿಹಾರ, ಇದು ಇಂದಿನ ಜೀವನದ ಅತ್ಯಂತ ಅಗತ್ಯ ಗುಣ. ಕೃಷ್ಣ ಹಲವಾರು ಸ್ತರಗಳಲ್ಲಿ ನಮಗೆ ಕಾಣುತ್ತಾನೆ. ಬಾಲ್ಯದಲ್ಲಿ ಆಟಿಕೆ ಕದ್ದ ಮಗು, ಯೌವನದಲ್ಲಿ ಗೋಪಿಕೆಯರ ಪ್ರಿಯ, ಕುರುಕ್ಷೇತ್ರದಲ್ಲಿ ಜ್ಞಾನಿ ಹಾಗೂ ಮಾರ್ಗದರ್ಶಕ. ಈ ವ್ಯಕ್ತಿತ್ವದ ವೈವಿಧ್ಯ ನಮಗೆ ಹೇಳುತ್ತದೆ, ಜೀವನದ ಪ್ರತಿ ಹಂತದಲ್ಲೂ ಸಂಪೂರ್ಣವಾಗಿ ಭಾಗವಹಿಸು ಎನ್ನುವ ಹಾಗೆ. ಇನ್ನು ದ್ರೌಪದಿಯ ಪಾತ್ರ, ಇದು ಸ್ವಾಭಿಮಾನ ಮತ್ತು ಧೈರ್ಯದ ಸಂಕೇತ ಆಗಿರುತ್ತದೆ. ದ್ರೌಪದಿ ಸಂಕಷ್ಟದಲ್ಲಿದ್ದರೂ ಕೂಡ ತನ್ನ ಗೌರವವನ್ನು ಕಳೆದುಕೊಳ್ಳಲಿಲ್ಲ. ಅವಳ ಮೇಲೆ ಅನ್ಯಾಯ ಆದಾಗ ಅವಳು ಮೌನದಿಂದ ಅಳಲಿಲ್ಲ, ಧೈರ್ಯದಿಂದ ಪ್ರಶ್ನಿಸಿದಳು. ಒಬ್ಬ ಮಹಿಳೆ ತನ್ನ ಹಕ್ಕಿಗಾಗಿ ಧ್ವನಿ ಎತ್ತಬಹುದು ಎನ್ನುವಂತಹ ಸಂದೇಶ ಇಂದಿಗೂ ಎಷ್ಟು ಪ್ರಸ್ತುತ ಅಲ್ವೇ? ದ್ರೌಪದಿ ಮಹಿಳಾ ಶಕ್ತಿ ಮತ್ತು ಆತ್ಮಗೌರವದ ಶಾಶ್ವತ ಸಂಕೇತ. ಇಂದಿನ ಮಹಿಳೆ ತನ್ನ ಹಕ್ಕಿಗಾಗಿ, ತನ್ನ ಘನತೆಗಾಗಿ ದ್ರೌಪದಿಯಿಂದ ಸ್ಫೂರ್ತಿಯನ್ನು ಪಡೆಯಬಹುದು. ಇನ್ನು ಕರ್ಣನ ಪಾತ್ರ, ಕರ್ಣನು ದಾನ ಮತ್ತು ನಿಷ್ಠೆಯ ಸಂಕೇತ ಅಂತ ಹೇಳಬಹುದು. ಕರ್ಣನ ಕಥೆ ಎಷ್ಟು ಮಾರ್ಮಿಕ ನೋಡಿ. ಶ್ರೇಷ್ಠ ಯೋಧ, ಶ್ರೇಷ್ಠ ದಾನಿ, ಆದರೆ ಕೇವಲ ಜನ್ಮದಿಂದಾಗಿ ಸಮಾಜ ಅವನನ್ನು ತಿರಸ್ಕರಿಸಿತು. ಅವನ ನೋವು ನಮ್ಮ ಸಮಾಜದ ಜಾತಿ ತಾರತಮ್ಯದ ನೋವು. ಅವನ ದಾನ, ಕರ್ಣನು ತನ್ನಲ್ಲಿರುವುದನ್ನೆಲ್ಲವನ್ನೂ ಕೊಟ್ಟ, ತನ್ನ ಕವಚಕುಂಡಲವನ್ನೂ ಸಹ. ಸಮಾಜ ಅವನನ್ನು ತಿರಸ್ಕರಿಸಿದರೂ ಕೂಡ, ನಿಯತಿ ಅವನ ವಿರುದ್ಧ ಇದ್ದರೂ ಕೂಡ ಅವನು ತನ್ನ ಒಳ್ಳೆಯ ಗುಣವನ್ನು ಕಳೆದುಕೊಳ್ಳಲಿಲ್ಲ. ಕರ್ಣ ನಮಗೆ ಒಂದು ದೊಡ್ಡ ಜೀವನ ಸಂದೇಶ ನೀಡುತ್ತಾನೆ. ಸಮಾಜ ನಿಮ್ಮನ್ನು ಒಪ್ಪದಿರಲಿ, ಪರಿಸ್ಥಿತಿ ಕಷ್ಟದಲ್ಲಿರಲಿ, ಏನೇ ಆಗಲಿ, ನಿಮ್ಮ ಮೌಲ್ಯಗಳನ್ನು ಬಿಡಬೇಡಿ ಅಂತ. ಇನ್ನು ಹನುಮಂತನ ಪಾತ್ರದ ಬಗ್ಗೆ ನಾವು ಗಮನ ಹರಿಸಿದರೆ, ಹನುಮಂತ ಸಮರ್ಪಣೆ ಮತ್ತು ಶಕ್ತಿಯ ಸಂಕೇತ. ಜ್ಞಾನ, ಶಕ್ತಿ, ಭಕ್ತಿ ಮೂರರ ಸಮಾಗಮ. ಅವನು ತನ್ನ ಸಾಮರ್ಥ್ಯದ ಬಗ್ಗೆ ಎಂದೂ ಅಹಂಕಾರ ಪಟ್ಟಿಲ್ಲ. ರಾಮ ಕೇಳಿದಾಗ ಅಷ್ಟೇ ಸಮುದ್ರ ದಾಟಿದ, ಲಂಕೆ ಸುಟ್ಟ. ಅಹಂಕಾರ ಇಲ್ಲದ ಸೇವೆ ಇದು. ಇದು ಹನುಮನ ವ್ಯಕ್ತಿತ್ವ. ಇಂದಿನ ಯುವ ಜನಾಂಗಕ್ಕೆ ಹನುಮ ಒಂದು ಆದರ್ಶ. ತಾನು ಸಮರ್ಥ ಎಂದು ತಿಳಿದಿದ್ದರೂ ಕೂಡ ವಿನಮ್ರತೆ ಕಾಯ್ದುಕೊಳ್ಳುವಂತಹ ಮಾದರಿಯವನು. ಇನ್ನು ವಿದುರನ ಪಾತ್ರ, ವಿದುರನ ಪಾತ್ರ ಮನುಷ್ಯನ ಒಂದು ಮೌಲ್ಯದ ಸಂಕೇತವಾಗಿದೆ. ವಿದುರ ರಾಜನಾಗಿರಲಿಲ್ಲ, ಆದರೂ ಧರ್ಮದ ಧ್ವನಿ ಅವರದ್ದೇ ಆಗಿತ್ತು. ದಾಸಿಪುತ್ರನಾದಂತಹ ವಿದುರ ತನ್ನ ಜ್ಞಾನ ಮತ್ತು ನ್ಯಾಯಪ್ರಿಯತೆಯಿಂದ ಇಡೀ ರಾಜಮನೆತನಕ್ಕೆ ಮಾರ್ಗದರ್ಶಕನಾಗಿದ್ದ. ಜನ್ಮ ಅಲ್ಲ, ಗುಣ, ಅದೇ ಒಬ್ಬ ಮನುಷ್ಯನ ಮೌಲ್ಯ ನಿರ್ಧರಿಸುತ್ತದೆ ಎನ್ನುವಂತಹ ತತ್ವ ಇಲ್ಲಿ ಸ್ಪಷ್ಟವಾಗಿದೆ. ಇನ್ನು ಈ ಪಾತ್ರಗಳು
ವರ್ತಮಾನ ಜೀವನಕ್ಕೆ ಹೇಗೆ ಸಂಬಂಧ ಎಂದು ತಿಳಿದುಕೊಳ್ಳೋಣ. ಇಂದಿನ ಜೀವನದಲ್ಲಿ ನಾವು ಹಲವಾರು ಸವಾಲುಗಳನ್ನು ಎದುರಿಸುತ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಪೌರಾಣಿಕ ಪಾತ್ರಗಳು ನಮಗೆ ದಾರಿ ತೋರಿಸುತ್ತವೆ. ನಮ್ಮ ಜೀವನದಲ್ಲಿ ನಾಯಕತ್ವದ ಗುಣ ಅತಿ ಮುಖ್ಯವಾಗಿರ್ತದೆ. ನಾವು ಲೀಡರ್ಶಿಪ್ ಅಂತ ಕರೀತೇವೆ. ಇಂದಿನ ಸಮಾಜದಲ್ಲಿ ಉತ್ತಮ ನಾಯಕತ್ವದ ಕೊರತೆ ಕಾಣುತ್ತಾ ಇದೆ. ರಾಮನಂತೆ ನಾಯಕತ್ವ ಎಂದರೆ ನ್ಯಾಯಪಾಲನೆ, ಸಮಾನತೆ ಮತ್ತು ಜವಾಬ್ದಾರಿ. ಕೇವಲ ಪ್ರಚಾರ ಅಲ್ಲ, ಕೇವಲ ಭಾಷಣ ಅಲ್ಲ, ತ್ಯಾಗ ಮಾಡಿ ಜನರ ಮಧ್ಯೆ ನಿಲ್ಲುವಂತಹ ನಾಯಕತ್ವ ಇಂದಿಗೆ ಮುಖ್ಯವಾಗಿದೆ. ಇದು ರಾಜಕೀಯದಲ್ಲಿ, ಶಿಕ್ಷಣದಲ್ಲಿ, ಕುಟುಂಬದಲ್ಲಿ ಎಲ್ಲೆಡೆ ಅಗತ್ಯವಾಗಿದೆ. ಇನ್ನು ನಿರ್ಧಾರ ಶಕ್ತಿ, ಡಿಸಿಷನ್ ಮೇಕಿಂಗ್ ಅಂತ ಕರೀತೇವೆ ನಾವು. ಕೃಷ್ಣನು ಸಂಕಷ್ಟದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಂಡ. ಮಹಾಭಾರತ ಯುದ್ಧ ಮುಂಚೆ ಶಾಂತಿ ಪ್ರಸ್ತಾವ ತಂದನು. ಇದು ವಿಫಲವಾದಾಗ ನ್ಯಾಯದ ಪರ ನಿಂತನು. ಇಂದಿನ ಜೀವನದಲ್ಲಿ, ಉದ್ಯೋಗದಲ್ಲಿ, ಶಿಕ್ಷಣದಲ್ಲಿ ಅಥವಾ ವೈಯಕ್ತಿಕ ಜೀವನದಲ್ಲಿ ಸರಿಯಾದ ನಿರ್ಧಾರವೇ ಯಶಸ್ಸಿಗೆ ಕಾರಣವಾಗುತ್ತದೆ. ಇನ್ನು ನಮ್ಮ ಜೀವನದಲ್ಲಿ ಎದುರಾಗುವಂತಹ ಸಂಕಷ್ಟಗಳನ್ನು ನಾವು ಹೇಗೆ ಎದುರಿಸುತ್ತೇವೆ ಎನ್ನುವುದು ಕೂಡ ಮುಖ್ಯವಾಗುತ್ತದೆ. ಹ್ಯಾಂಡ್ಲಿಂಗ್ ಚಾಲೆಂಜಸ್ ಅಂತ ಹೇಳ್ತೇವೆ. ಪಾಂಡವರು ಜೀವನದಲ್ಲಿ ಅನೇಕ ಸಂಕಷ್ಟಗಳನ್ನು ಎದುರಿಸಿದರು. ಅರಮನೆ ಕಳೆದುಕೊಂಡರು, ಕಾಡಿನಲ್ಲಿ ಬದುಕಿದರು, ಅಜ್ಞಾತವಾಸ ಅನುಭವಿಸಿದರು. ಆದರೂ ಧೈರ್ಯ ಕಳೆದುಕೊಳ್ಳಲಿಲ್ಲ. ಕಷ್ಟ ಎದುರಾದಾಗ ಮನಸ್ಸು ತೆಗೆದುಕೊಳ್ಳುವಂತಹ ನಿರ್ಧಾರ ಅದೇ ನಮ್ಮ ವ್ಯಕ್ತಿತ್ವವನ್ನು ನಿರ್ಧರಿಸುತ್ತದೆ. ಸಂಕಷ್ಟಗಳು ಜೀವನದ ಭಾಗ, ಆದರೆ ಅದನ್ನು ಎದುರಿಸುವಂತಹ ಶಕ್ತಿ ಅದೇ ನಮ್ಮ ಗೆಲುವು. ಇನ್ನು ನಮ್ಮ ಜೀವನದಲ್ಲಿ ನೈತಿಕತೆಯೂ ಕೂಡ ಅತಿ ಮುಖ್ಯವಾದಂತಹ ಅಂಶ. ಎಥಿಕ್ಸ್ ಅಂತ ಕರೀತೇವೆ. ಇಂದಿನ ಕಾಲದಲ್ಲಿ ನೈತಿಕತೆ ಕಡಿಮೆಯಾಗುತ್ತಾ ಇದೆ. ಲಂಚ, ಮೋಸ, ಸ್ವಾರ್ಥ. ಪುರಾಣಗಳ ಸಂದೇಶ ಸ್ಪಷ್ಟ. ಯಾವ ಪರಿಸ್ಥಿತಿಯಲ್ಲೂ ಧರ್ಮವನ್ನು ಉಳಿಸಬೇಕು. ವಿದುರ ರಾಜಮನೆತನದ ಮಧ್ಯೆ ಇದ್ದರೂ ಕೂಡ ಧರ್ಮವನ್ನು ಬಿಡಲಿಲ್ಲ. ಇದು ಇಂದಿನ ಸರ್ಕಾರಿ ನೌಕರ, ವ್ಯಾಪಾರಿ, ಶಿಕ್ಷಕ ಎಲ್ಲರಿಗೂ ಕೂಡ ಇದೇ ಮಾದರಿಯಾಗಿದೆ. ಇನ್ನು ಸ್ವಾಭಿಮಾನ, ಸೆಲ್ಫ್ ರೆಸ್ಪೆಕ್ಟ್ ಅಂತ ಕರೀತೇವೆ. ಈ ದ್ರೌಪದಿಯ ಪಾತ್ರ ನಮಗೆ ಒಂದು ಶಾಶ್ವತ ಪಾಠ ನೀಡುತ್ತದೆ. ಸ್ವಾಭಿಮಾನವನ್ನು ಯಾವಾಗಲೂ ಉಳಿಸಿಕೊಳ್ಳಬೇಕು. ಇಂದಿನ ಮಹಿಳೆ, ಇಂದಿನ ಯುವಕ, ಇಂದಿನ ಸಮಾಜ ಎಷ್ಟೇ ಒತ್ತಡ ಹಾಕಿದಾಗಲೂ ಕೂಡ ತಮ್ಮ ಆತ್ಮಗೌರವ ಉಳಿಸಿಕೊಳ್ಳಬೇಕು ಎನ್ನುವಂತಹ ನೀತಿಯನ್ನು ಈ ದ್ರೌಪದಿಯ ಪಾತ್ರ ನಮಗೆ ಕೊಡುತ್ತದೆ. ಕೊನೆಯದಾಗಿ ಶ್ರಮ ಮತ್ತು ಸಮರ್ಪಣೆ ನಮ್ಮ ಜೀವನದಲ್ಲಿ ಮುಖ್ಯ. ಇದಕ್ಕೆ ಪೂರಕವಾದಂತಹ ಪಾತ್ರ ಹನುಮಂತ. ಹನುಮಂತ ಸಮುದ್ರ ದಾಟಿದ, ಲಂಕೆ ಸುಟ್ಟ, ಸಂಜೀವಿನಿ ತಂದ. ಪ್ರತಿ ಕೆಲಸದಲ್ಲೂ ಪೂರ್ಣ ಶ್ರಮ ಹಾಕಿದ. ಅರ್ಧ ಮನಸ್ಸಿನಿಂದ ಕೆಲಸ ಮಾಡಲಿಲ್ಲ. ಇಂದಿನ ವಿದ್ಯಾರ್ಥಿಗಳಿಗೆ ಅಥವಾ ಉದ್ಯೋಗಿಗಳಿಗೆ ಹನುಮಂತನ ಶ್ರಮ ಮಾದರಿಯಾಗಬೇಕು. ನಮ್ಮ ಕರಾವಳಿಯ ಯಕ್ಷಗಾನದಲ್ಲಿ ಈ ಪೌರಾಣಿಕ ಪಾತ್ರಗಳು ಜೀವಂತವಾಗಿ ಅರಳುತ್ತವೆ. ಯಕ್ಷಗಾನ ಎಂದರೆ ಕೇವಲ ರಾತ್ರಿ ನಡೆಯುವಂತಹ ಪ್ರದರ್ಶನ ಅಲ್ಲ, ಅದು ನಮ್ಮ ಜನರ ಜೀವನದ ತತ್ವಶಾಸ್ತ್ರ. ರಂಗದ ಮೇಲೆ ಕೃಷ್ಣನ ಮಾತು ಕೇಳಿದಾಗ, ದ್ರೌಪದಿಯ ಸಂಕಷ್ಟ ನೋಡಿದಾಗ, ಕರ್ಣನ ದಾನ ಕಂಡಾಗ ನಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡುತ್ತದೆ. ನಾವು ಇದರಿಂದ ಏನು ಕಲಿಯಬೇಕು ಎನ್ನುವ ಹಾಗೆ. ಯಕ್ಷಗಾನ ಕೇವಲ ಮನರಂಜನೆಯಲ್ಲ, ಅದು ಮೌಲ್ಯಗಳ ಪ್ರಸಾರ. ಅದು ನಮ್ಮ ತಲೆಮಾರಿನಿಂದ ತಲೆಮಾರಿಗೆ ಸಂಸ್ಕೃತಿಯ ದೀಪ ಹೊತ್ತಿಸುವ ಮಾಧ್ಯಮ. ಯಕ್ಷಗಾನ ವೇಷಧಾರಿ ರಂಗದ ಮೇಲೆ ಕರ್ಣನಾದಾಗ ಅವನ ದನಿಯಲ್ಲಿ ಕರ್ಣನ ನೋವು ಕೇಳಿಸುತ್ತದೆ. ಅದು ಕಲೆಯ ಮಾಯೆ. ಅದುವೇ ನಮ್ಮ ಪುರಾಣದ ಶಕ್ತಿ. ಇನ್ನು ಈ ಪಾತ್ರಗಳ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಹೇಗೆ, ಎಲ್ಲೆಲ್ಲಿ ಬಳಸಬಹುದು ಎಂದು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ನಮ್ಮ ಕುಟುಂಬದಲ್ಲಿ ಪರಸ್ಪರ ಗೌರವ ಮತ್ತು ಪ್ರೀತಿ ಅತಿ ಮುಖ್ಯವಾಗಿದೆ. ರಾಮ ಸೀತೆ, ಕೃಷ್ಣ ರುಕ್ಮಿಣಿ ಮುಂತಾದಂತಹ ಪಾತ್ರಗಳು ಪ್ರೀತಿ, ವಿಶ್ವಾಸ, ಗೌರವ ಇವುಗಳನ್ನು ಪ್ರತಿಬಿಂಬಿಸುತ್ತವೆ. ಇದುವೇ ಕುಟುಂಬದ ಬಂಧವನ್ನು ಗಟ್ಟಿ ಮಾಡುತ್ತದೆ. ಇನ್ನು ನಮ್ಮ ಉದ್ಯೋಗದಲ್ಲಿ ಈ ಪಾತ್ರಗಳು ನಿಷ್ಠೆ ಮತ್ತು ಜವಾಬ್ದಾರಿಯ ಸಂಕೇತ. ಹನುಮ ರಾಮನ ಕೆಲಸ ಮಾಡಿದಂತೆ ಅಚ್ಚುಕಟ್ಟಾಗಿ, ಪ್ರಾಮಾಣಿಕವಾಗಿ, ಉದ್ಯೋಗ ಕೇವಲ ಸಂಬಳಕ್ಕಾಗಿ ಅಲ್ಲ, ಸಮಾಜಕ್ಕೆ ಮತ್ತು ನಮ್ಮ ಕೊಡುಗೆ ಎನ್ನುವಂತಹ ದೃಷ್ಟಿಯಿಂದ ನಾವು ಉದ್ಯೋಗವನ್ನು ಮಾಡಬೇಕಾಗುತ್ತದೆ. ಇನ್ನು ನಮ್ಮ ಸಮಾಜದಲ್ಲಿ
ಸಹಾನುಭೂತಿ ಮತ್ತು ಸೇವಾ ಮನೋಭಾವ ಮುಖ್ಯವಾಗಿದೆ. ಕೃಷ್ಣ ದ್ರೌಪದಿಗೆ ಸಹಾಯ ಮಾಡಿದಂತೆ ನಮ್ಮ ಸುತ್ತ ಕಷ್ಟದಲ್ಲಿರುವಂತಹ ಜನರಿಗೆ ನಾವು ಕೈಚಾಚೋಣ. ಇವು ಜೀವನವನ್ನು ಉತ್ತಮಗೊಳಿಸುತ್ತವೆ, ನಮ್ಮ ಸಮಾಜವನ್ನು ಸುಂದರಗೊಳಿಸುತ್ತದೆ. ಈ ಮೌಲ್ಯಗಳನ್ನು ನಾವು ಅಳವಡಿಸಿಕೊಂಡಾಗ ಕಚೇರಿ ಒಂದು ರಾಮರಾಜ್ಯ ಆಗುತ್ತದೆ, ಮನೆ ಒಂದು ಗೋಕುಲ ಆಗುತ್ತದೆ, ಸಮಾಜ ಒಂದು ಧರ್ಮಕ್ಷೇತ್ರ ಆಗುತ್ತದೆ. ಹಾಗಾಗಿ ಈ ಎಲ್ಲ ಪಾತ್ರಗಳು ಇಂದಿನ ಸಮಾಜಕ್ಕೆ ಪಾಠವಾಗಿದೆ. ಇಂದಿನ ಕಾಲದಲ್ಲಿ ನಾವು ಅಸಮಾನತೆಯನ್ನು ಕಾಣುತ್ತಾ ಇದ್ದೇವೆ, ಸ್ವಾರ್ಥ ಕಾಣುತ್ತಾ ಇದ್ದೇವೆ, ಭಿನ್ನತೆ ಕಾಣುತ್ತಾ ಇದ್ದೇವೆ. ಒಬ್ಬರ ಥಾಲಿಯಲ್ಲಿ 3 ವ್ಯಂಜನ, ಮತ್ತೊಬ್ಬರ ಮನೆಯಲ್ಲಿ ಅನ್ನಕ್ಕೂ ಕೊರತೆ. ಇದು ಸರಿಯೇ ಎಂದು ಪ್ರಶ್ನಿಸಬೇಕಾದರೆ ಪುರಾಣಗಳು ನಮ್ಮ ಅಂತಃಸಾಕ್ಷಿಯನ್ನು ಎಚ್ಚರಿಸುತ್ತವೆ. ಈ ಸಂದರ್ಭದಲ್ಲಿ ಪುರಾಣ ಪಾತ್ರಗಳು ನಮಗೆ 3 ಮೂಲಭೂತ ಸಂದೇಶಗಳನ್ನು ನೀಡುತ್ತವೆ. ಇತರರ ಬಗ್ಗೆ ಯೋಚಿಸು, ಸಹಾನುಭೂತಿಯನ್ನು ಹೊಂದು ಹಾಗೂ ನ್ಯಾಯವನ್ನು ಸದಾ ಪಾಲಿಸು ಎನ್ನುವ ಹಾಗೆ. ಹೀಗಾಗಿ ಪೌರಾಣಿಕ ಪಾತ್ರಗಳು ಹಳೆಯದಾಗಿಲ್ಲ, ಇವು ಇಂದಿನ ಜೀವನಕ್ಕೂ ಮಾರ್ಗದರ್ಶಕರು. ರಾಮ, ಕೃಷ್ಣ, ಹನುಮ, ಕರ್ಣ, ದ್ರೌಪದಿ, ವಿದುರ ಮುಂತಾದ ಪಾತ್ರಗಳು ನಮ್ಮ ಆತ್ಮದ ಭಾಗವಾಗಿದೆ. ನಾವು ಅವುಗಳನ್ನು ಅಳವಡಿಸಿಕೊಂಡರೆ ನಮ್ಮ ವ್ಯಕ್ತಿತ್ವ ಉತ್ತಮವಾಗುತ್ತದೆ, ನಮ್ಮ ಕುಟುಂಬ ಉತ್ತಮವಾಗುತ್ತದೆ, ನಮ್ಮ ಸಮಾಜವೂ ಉತ್ತಮವಾಗುತ್ತದೆ ಮತ್ತು ಒಂದು ದಿನ ನಾವು ಕನಸು ಕಾಣುವಂತಹ ರಾಮರಾಜ್ಯ ಸಾಧ್ಯವಾಗುತ್ತದೆ.